ಸಾಕಷ್ಟು ವಿವರಗಳನ್ನು ನಾವು ಕೊಡ್ತಾ ಇದ್ದೀವಿ. 50 ಅಲ್ಲ 90 ಅಲ್ಲ 100 ಉಗ್ರರು ಉಡೀಸ್ ಆಗಿದ್ದಾರೆ. ನಾವು ಆ ವಿವರಗಳನ್ನು ನೋಡಿ ಕೆಲವೊಂದು ಕಡೆಗೆ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ನಡೀತಾ ಇದೆ. ಕೆಲವೊಂದು ಕಡೆಗೆ ದೇಶಾದ್ಯಂತ ಸಂಭ್ರಮಾಚರಣೆ. ದೇಶ ಕಾಯ್ತಾ ಇತ್ತು ಯಾವಾಗ ಕಾರ್ಯಾಚರಣೆ, ಯಾವಾಗ ಸೇಡು ತೀರಿಸ್ಕೊತೀರಿ. ಪಟಾಕಿ ಸಿಡಿಸಿ ನಾಗರಿಕರು ಸಂಭ್ರಮ ಪಡ್ತಾ ಇದ್ದಾರೆ. ನಾಗರಿಕರು ದೇಶಾದ್ಯಂತ ಸಂಭ್ರಮಾಚರಣೆ. ಸಾಕಾಗಿ ಹೋಗ್ಬಿಟ್ಟಿತ್ತು. ಒಂದು ಕಡೆಗೆ ಪಾಕಿಸ್ತಾನದ ಮೇಲೆ ಕ್ಷಿಪಣಿಗಳು ಸಿಡಿತಾ ಇವೆ, ಇನ್ನೊಂದು ಕಡೆಗೆ ದೇಶದ ಒಳಗಡೆಗೆ ಜನ ಪಟಾಕಿ ಸಿಡಿಸ್ತಾ ಇದ್ದಾರೆ. ಅಲ್ಲಿ ಜನರ ಹಾಹಾಕಾರ, ಅಲ್ಲಿ ಏನು ಈ ರೀತಿ ಬಿದ್ದುಬಿಟ್ವಲ್ಲ ಅಂತ. ಇಲ್ಲಿ ಪಟಾಕಿ ಸಿಡಿಸಿ ಜನ ಸಂಭ್ರಮ ಪಡ್ತಾ ಇದ್ದಾರೆ. ನಾವು ನೋಡ್ತಾ ಇದ್ದೀವಿ. ಯಾಕಂದರೆ ಬೇಸತ್ತು ಹೋಗ್ಬಿಟ್ಟಿದ್ದೀವಿ, ನಾವು ಬೇಸತ್ತು ಹೋಗಿದ್ದೀವಿ. ನೋಡಿ, ಆಗಲೇ ಮಾಲ್ತೇಶ್ ಅವರ ತಾಯಿ ಜೊತೆ ಮಾತಾಡ್ತಾ ಇದ್ರು, ಮಂಜುನಾಥ್ ಅವರ ತಾಯಿ ಜೊತೆಗೆ ಮಾತಾಡ್ತಾ ಇದ್ರು. ಎಷ್ಟು ಅದ್ಭುತವಾಗಿ ಮಾತಾಡಿದ್ರು ಆ ತಾಯಿ. ನನಗನ್ಸುತ್ತೆ ಭಾರತದ ಪ್ರತೀಕ ಆಕೆ. ನಿಮಗೇನಾದರೂ ಡೌಟ್ ಇತ್ತಮ್ಮ ಯಾಕೆ ತಡ ಆಗ್ತಾ ಇದೆ ಅನ್ನುವಂಥ ಮಾತನ್ನು ಮಾಲ್ತೇಶ್ ಕೇಳಿದ್ರು. ಆಗ ಆಕೆ ಹೇಳಿದಂಥ ಮಾತಿತ್ತಲ್ಲ, ಹ್ಯಾಟ್ಸ್ ಆಫ್. ಇಲ್ಲ ಸರ್, ನಮಗೆ ಯಾವುದೇ ಅಪನಂಬಿಕೆ ಇರಲಿಲ್ಲ. ನಿಮಗೇನಾದರೂ ಅಪನಂಬಿಕೆ ಇತ್ತಾ? ಇಲ್ಲ, ನಮಗೆ ಅಪನಂಬಿಕೆ ಇರಲಿಲ್ಲ, ನಂಬಿಕೆ ಇತ್ತು. ಇವತ್ತಲ್ಲ ನಾಳೆ ನಾವು ಸೇಡು ತೀರಿಸ್ಕೊತೀವಿ ಅನ್ನುವಂಥ ನಂಬಿಕೆ ಇತ್ತು. ಇದು Indian Army